ಈ ಸಂಸ್ಕೃತಿ ವಿಕಾಸದ ಬಗ್ಗೆ ಕೂಡ ಮಾತಾಡ್ತಾರೆ. ಇದರಲ್ಲಿ ತಂತ್ರಗಳ ಕೊಡುಗೆ ಇದೆಯಾ ಏನಾದರೂ? ತಂತ್ರವು ಶಿಲ್ಪಶಾಸ್ತ್ರಕ್ಕೆ ಬಂದಾಗ ಅದು ಶಿಲ್ಪಶಾಸ್ತ್ರದ ಆಗಮಗಳಾಗಿ ಬೆಳೀತು. ಅದಕ್ಕೆ ಆಗಮ ಅನ್ನೋ ಪದ ಹೇಳ್ತಾರೆ. ಹಾಗಾಗಿ ಅಜಂತ, ಎಲ್ಲೋರ, ಕೈಲಾಸ, ಮಹಾಬಲಿಪುರಂ, ಬೇಲೂರು, ಹಳೇಬೀಡು, ವಿಜಯನಗರ ಇದೆಲ್ಲ ತಂತ್ರದ್ದೇ ಕೊಡುಗೆ. ಒಂದು ದೇವಾಲಯ ಕಟ್ಟಿಬಿಟ್ರೆ ಸಾಕಾ? ಕಟ್ಟಿದ ಮೇಲೆ ಆ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲಾಂದರೆ ಅದಕ್ಕೆ ಏನು ಮಾಮೂಲಿ ಒಂದು ಕಲ್ಲಿನ ಸ್ಟ್ಯಾಚ್ಯೂ. ಈಗಲೂ ಕೂಡ ನೀವು ಹೇಳಿದ್ರಲ್ಲ, ಅದು ಓರಲ್ ಟ್ರೆಡಿಷನ್, ಅದನ್ನು ಇನ್ನೊಬ್ಬ ಗುರು ಶಿಷ್ಯನಿಗೆ ಹೇಳ್ತಾನೆ ಅಂತ ಹೇಳಿ. ಅಂದರೆ ಈಗಲೂ ಬರ್ದಿಟ್ಟಿಲ್ವಾ ಅದನ್ನು? ಈಗಲೂ ಬರ್ದಿಟ್ಟಿಲ್ಲ, ಬರೆಯೋದು ಇಲ್ಲ ಅದನ್ನು. ರಹಸ್ಯವಾದ ಯಾವುದಂದರೆ ಗುರುವಾದವರು ಪುಸ್ತಕದಲ್ಲಿ ಬರೆಯಲ್ಲ, ಪುಸ್ತಕದಲ್ಲಿ ಸಿಕ್ಕಲ್ಲ. ಪ್ರತಿಯೊಬ್ಬ ಫ್ರೆಂಡ್ಸ್ದು ಬೇರೆ ಬೇರೆ ಥರ ಅರ್ಥವಂತಿಕೆಗಳಿರ್ತವೆ. ಇಲ್ಲೂ ಕೂಡ ಆ ಥರದ್ದು ಬೇರೆ ಬೇರೆ ಥರ ಇರ್ತಾ, ಅಥವಾ ಯಾವುದೋ ಒಂದು ಮಾತು ಫ್ರೆಂಡ್ಸ್ ಇದ್ರೆ ಹಂಗೆ ಅವ್ರು ಮಾತಾಡ್ದೇನೆ ಅವರು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಿರ್ತಾರೆ. ಇನ್ನೊಬ್ರಿಗೆ ಗೊತ್ತೇ ಆಗಲ್ಲ ಇವ್ರಿಬ್ರು ಯಾಕಿಂಗ್ ಮಾಡಿದ್ರು ಅಂತ. ಕಣ್ಣಲ್ಲೇ ಮಾತಾಡ್ಬಿಡು. ಅದು ಮೌನ. ಈ ಮೌನದ ಒಂದು ಜಗತ್ತಿಗೆ ಅಧ್ಯಾತ್ಮದಲ್ಲಿ ತುಂಬ ಬೆಲೆ. ಇಷ್ಟೆಲ್ಲ ಮಾತು ಯಾಕಿದೆ, ಇಷ್ಟೆಲ್ಲ ಮಂತ್ರ ಯಾಕಿದೆ ಅಂದರೆ ಇದು ನಮ್ಮನ್ನು ಕೊನೆಗೂ ಕೂಡ ಮೌನಕ್ಕೆ ಕರ್ಕೊಂಡು ಹೋಗಬೇಕು. ನನ್ನ ಇದೇ ಪ್ರಶ್ನೆ ಅಂದರೆ, ಇನ್ನೊಂದು ಇದ್ರ ಬಗ್ಗೆ ನೀವು ಮಾತಾಡ್ತಿರ್ಬೇಕಾದ್ರೆ ನಮ್ಮ ತಂತ್ರಗಳ ಬಗ್ಗೆ, ನಾವು ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯನ್ನು ಮಾತಾಡ್ತಾ ಇದ್ವಿ. ಈ ಸಂಸ್ಕೃತಿ ವಿಕಾಸದ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಇದರಲ್ಲಿ ತಂತ್ರಗಳ ಕೊಡುಗೆ ಇದೆಯಾ ಏನಾದರೂ? ಬಹಳ ದೊಡ್ಡದಿದೆ. ಆವಾಗಲೇ ಹೇಳಿದಂತೆ ತಂತ್ರದಲ್ಲಿ ವಿಸ್ತರಣೆಯ ಭಾಗ ಇರೋದರಿಂದ ಯಾವ್ಯಾವುದು ಇವತ್ತು ನಮಗೆ ಕಲೆಯಲ್ಲಿ ಕಾಣಿಸ್ತಾ ಇದೆ, ಶಿಲ್ಪಕಲೆಯಲ್ಲಿ ಕಾಣಿಸ್ತಾ ಇದೆ, ವಿಶೇಷವಾಗಿ ಪೂಜಾ ಪದ್ಧತಿಗಳಲ್ಲಿ ಕಾಣಿಸ್ತಾ ಇದೆ. ದೇವಾಲಯ ನಿರ್ಮಾಣ, ಅದಕ್ಕೊಂದು ಫೌಂಡೇಶನ್ ಹಾಕೋದ್ರಿಂದ ಹಿಡಿದು ಬೇಸ್ಮೆಂಟ್ ಆಗಲಿ, ಆಮೇಲೆ ಚಪ್ಪಡಿ ಹಾಕಿ ಅದನ್ನು ಇನ್ನೊಂದು ಮಾಡ್ತಾರೆ, ಕಂಬಗಳನ್ನು ನಿಲ್ಲಿಸ್ತಾರೆ, ಆಮೇಲೆ ದೇವಾಲಯದ ಶಿಖರಗಳು, ಸ್ತೂಪಿ ಎಲ್ಲ ಮಾಡ್ತಾರಲ್ವ. ಪ್ರತಿಯೊಂದು ತಂತ್ರದ ಇದರಲ್ಲಿ ಬಂದಿರೋದು. ಅಲ್ಲೇನಾಯಿತು, ತಂತ್ರವು ಶಿಲ್ಪಶಾಸ್ತ್ರಕ್ಕೆ ಬಂದಾಗ ಅದು ಶಿಲ್ಪಶಾಸ್ತ್ರದ ಆಗಮಗಳಾಗಿ ಬೆಳೀತು. ಅದಕ್ಕೆ ಆಗಮ ಅನ್ನೋ ಪದ ಹೇಳ್ತಾರೆ. ಶಿಲ್ಪಶಾಸ್ತ್ರಗಳನ್ನು ಆಗಮಗಳ ಮೂಲಕ, ಅದಕ್ಕೆ ಕೆಲವು ಗ್ರಂಥಗಳು, ಗುರುಗಳು ಬಂದರು ಹೇಳ್ಕೊಡೋರು. ಅಂದರೆ ಯಾವ ಥರ ಕಲ್ಲನ್ನು ಹೇಗೆ ನಾವು ಬಗ್ಗಿಸ್ಬೇಕು, ಹದ ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು. ಹಾಗಾಗಿ ಅಜಂತ, ಎಲ್ಲೋರ, ಕೈಲಾಸ, ಮಹಾಬಲಿಪುರಂ, ಬೇಲೂರು, ಹಳೇಬೀಡು, ವಿಜಯನಗರ ಇದೆಲ್ಲ ತಂತ್ರದ್ದೇ ಕೊಡುಗೆ. ಅಕ್ಷರಶಃ ನಮ್ಮ ಶಿಲ್ಪಶಾಸ್ತ್ರಕ್ಕೆ ಮೂಲ ತಂತ್ರಗಳೇ ಒಂದು. ಎರಡನೇದು, ಯಾವುದನ್ನು ನಾವಿವತ್ತು ಒಂದು ದೇವಾಲಯ ಕಟ್ಟಿಬಿಟ್ರೆ ಸಾಕಾ? ಕಟ್ಟಿದ ಮೇಲೆ ಆ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲಾಂದರೆ ಅದಕ್ಕೆ ಏನು ಮಾಮೂಲಿ ಒಂದು ಕಲ್ಲಿನ ಸ್ಟ್ಯಾಚ್ಯೂ. ಅದಕ್ಕೊಂದು ಬರಬೇಕಾದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಪದ್ಧತಿ ಏನು, ಅದಕ್ಕೆ ಏನೇನು ಸೀಕ್ರೆಟ್ಸ್ ಇದೆ, ಏನೇನು ರೀತಿ ನೀತಿಗಳಿದೆ, ಆಗಮೋಕ್ತ ಅಂತೀವಲ್ವ ಪೂಜಾ, ಆ ಭಾಗ ಕೂಡ ತಂತ್ರವೇ. ಸರಿ, ಒಂದು ಸತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಸಾಕಾ? ದಿನಕ್ಕೊಂದು ಸತಿ ಪೂಜೆ, ಒಂದು ಸತಿನಾರು ಮಾಡಬೇಕು ಅಟ್ಲೀಸ್ಟ್. ಹಾಗಾಗಿ ಆ ದೇವತಾ ಕೈಂಕರ್ಯ, ಕಂಟಿನ್ಯೂಸ್, ವಾಟ್ ಯು ಕಾಲ್ ಟೆಂಪಲ್ ವರ್ಷಿಪ್, ಟೆಂಪಲ್ ಟ್ರೆಡಿಷನ್, ಅದು ಕೂಡ ತಂತ್ರದ ಗ್ರಂಥಗಳಲ್ಲೇ ಬರೆದಿಟ್ಟಿರೋದು. ಆಮೇಲೆ ದೇವಾಲಯ ಇದ್ರೆ ಸಾಕು, ಅದನ್ನು ಮ್ಯಾನೇಜ್ ಮಾಡಬಾರ್ದಾ? ಅದರ ಒಟ್ಟು ಹಣಕಾಸು ಇರ್ಬೋದು, ವ್ಯವಸ್ಥೆ ಇರ್ಬೋದು, ಊಟ ಇರ್ಬೋದು, ಪಾಠಶಾಲೆ ಇರ್ಬೋದು. ಇದು ರಾಮಾನುಜಾಚಾರ್ಯರ ಕೊಡುಗೆ ಬಹಳ ದೊಡ್ಡದು. ಇದರಲ್ಲಿ ಈ ಭಾಗದ ತಂತ್ರದಲ್ಲಿ ರಾಮಾನುಜರ ಕೊಡುಗೆ ದೊಡ್ಡದು. ಇದನ್ನು ಮಾಡಬೇಕು. ಇಷ್ಟಿದ್ರೆ ಸಾಕ? ಆ ದೇವಿನೋ ದೇವ್ರನ್ನೋ ಹೊಗಳಬೇಕಾ? ಅದಕ್ಕೆಲ್ಲ ಸಾಹಿತ್ಯ ಬೇಕಾ? ಅದಕ್ಕೆ ಮತ್ತೆ ಸಾಹಿತ್ಯ ರಚನೆ ಮಾಡಿದಾಗ ಸ್ತೋತ್ರ ಸಾಹಿತ್ಯ ಬೇಕು, ಭಕ್ತಿ ಸಾಹಿತ್ಯ, ಅದು ತಂತ್ರ. ಯಾವುದು ತಂತ್ರ ಅಲ್ಲ, ಎಲ್ಲವೂ ತಂತ್ರ. ಮತ್ತು ಇದು ಒಂದು ಭಾಗ ಆದರೆ ಇನ್ನೊಂದು ಇದೆಲ್ಲ ಹೊರಗಡೆದು, ಅಂದರೆ ಹೊರಮುಖಿ ಎಲ್ಲ ಸಿಗುತ್ತೆ. ಇನ್ನೊಂದು ಸೀಕ್ರೆಟ್ ಪಾರ್ಟು ಇದೆ. ರಹಸ್ಯವಾದ ಯಾವುದಂದರೆ ಗುರುವಾದವರು ಪುಸ್ತಕದಲ್ಲಿ ಬರೆಯಲ್ಲ, ಪುಸ್ತಕದಲ್ಲಿ ಸಿಕ್ಕಲ್ಲ. ಗುರುವಿನ ಹತ್ರ ಕೂತ್ಕೊಂಡೇ ಟೆಕ್ನಿಕ್ ಅಂತ ಅವಾಗ ಒಂದು ಹೇಳಿದ್ನಲ್ಲ, ಕೆಲವು ಟೆಕ್ನಿಕ್ ಅವ್ರು ಬರೆದಿಡಲ್ಲ. ಇವ್ರ ಹತ್ರ ಕೇಳಿಕೊಂಡು ಅವರು ಅದು ಆ ಪದ್ಧತಿನಲ್ಲಿ ಕಂಟಿನ್ಯೂ ಮಾಡ್ತಾರೆ. ಆ ಥರದ್ದು ಶೈವ ತಂತ್ರಗಳಿದೆ, ಶಾಕ್ತ ತಂತ್ರಗಳಿದೆ, ವೈಷ್ಣವ ತಂತ್ರಗಳು. ಪ್ರಧಾನವಾಗಿ ಶೈವ ಮತ್ತು ಶಾಕ್ತ ಜಾಸ್ತಿ ಇದೆ. ಇದಿದೆ. ಇದು ನೇರವಾದ ಒಂದು ರೀತಿ ಇಸೋಟೆರಿಕ್ ಪ್ರಾಕ್ಟೀಸ್ ಅಂತ. ಯಾವಾಗಲೂ ರಿಲಿಜನ್ನಲ್ಲಿ, ಧರ್ಮದಲ್ಲಿ ಎರಡಿರುತ್ತೆ. ಒಂದು ಎಕ್ಸೋಟೆರಿಕ್, ಇನ್ನೊಂದು ಈಸೋಟೆರಿಕ್. ಒಂದು ಹೊರಮುಖಿಯಾದ, ಬಹಿರಂಗದಲ್ಲಿ ಎಲ್ಲರಿಗೂ ಕಾಣುವ, ಮಾಡಬಹುದಾದ ಇದು. ಇನ್ನೊಂದು ಎಕ್ಸೋಟೆರಿಕ್. ಉದಾಹರಣೆಗೆ ನಮ್ಮ ಮನೆಗೆ ಬಂದರೆ ನಮ್ಮಲ್ಲಿರೋ ಪುಸ್ತಕ ಕಾಣುತ್ತೆ, ಅಡುಗೆ ಮನೆ ಕಾಣುತ್ತೆ, ಟಿ ವಿ ಕಾಣುತ್ತೆ, ಏನಿರುತ್ತೋ ಕಾಣುತ್ತೆ. ಆದರೆ ನನ್ನ ಬ್ಯಾಂಕ್ ಪಾಸ್ಬುಕ್ಕನ್ನು ನಾನು ಅಲ್ಲಿ ಇಟ್ಟಿರಲ್ಲ ಟೇಬಲ್ ಮೇಲೆ, ನನ್ನ ATM ಕಾರ್ಡ್ ಪಿನ್ನನ್ನು ಬರೆದು ಇಟ್ಟಿರಲ್ಲ. ಬಿಕಾಸ್ ಅದು ನನ್ನ ಸೀಕ್ರೆಟು ಅಲ್ವಾ. ಇನ್ನೇನೋ ನಂದಿರುತ್ತೆ, ನಿಮ್ಮದೇನೋ ಒಂದಿರುತ್ತೆ. ಆ ಥರದ್ದು ಉಪಾಸನೆ ಅಂತ ಕರೀತಾರೆ. ಇದು ತಂತ್ರ ಜಗತ್ತಿನನ್ನು ಹೆಚ್ಚು ನಿಗೂಢ ಅಂತ ಮಾಡುವಂಥದ್ದು ಇದೆ. ಆ್ಯಕ್ಚುಲಿ ಅದು ಎಲ್ಲ ಕಡೆಯೂ ಇರುತ್ತೆ.
ಈಗಲೂ ಕೂಡ ನೀವು ಹೇಳಿದ್ರಲ್ಲ ಅದು ಓರಲ್ ಟ್ರೆಡಿಷನ್, ಅದನ್ನು ಇನ್ನೊಬ್ಬ ಗುರು ಶಿಷ್ಯನಿಗೆ ಹೇಳ್ತಾನೆ ಅಂತ ಹೇಳಿ, ಅಂದರೆ ಈಗಲೂ ಬರ್ದಿಟ್ಟಿಲ್ವಾ ಅದನ್ನು? ಈಗಲೂ ಬರೆದಿಟ್ಟಿಲ್ಲ, ಬರೆಯೋದು ಇಲ್ಲ ಅದನ್ನು. ಹೌದಾ? ಯಾಕಂದರೆ ಅದು ಹೇಗೆ ಅಂದರೆ, ಅದು ಬರೆದಿಟ್ಟಿಲ್ಲ ಅನ್ನೋಕ್ಕಿಂತ ಅವನು ಹೇಳೋಕ್ಕೆ ಮುಂಚೆನೇ ಇವ್ನಿಗೆ ಅರ್ಥ ಆಗ್ಬಿಡುತ್ತೆ ಅಂತ. ಓಕೆ. ಈ ಒಳ್ಳೆ ಗಡ್ಡ ಹೆಂಡತಿ ಇದ್ದರೆ ಅವ್ರ ನಡುವೆ ಎಲ್ಲ ಹೆಂಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂದರೆ, ಮಾತಾಡ್ದೇನೆ ಅವ್ರು ಅಡ್ಜಸ್ಟ್ ಮಾಡಿ ಎಲ್ಲ ಸರಿ ಮಾಡ್ಬಿಡ್ತಿರ್ತಾರೆ. ಫ್ರೆಂಡ್ಸ್ ಇದ್ದರೆ ಹಾಗೆ ಅವ್ರು ಮಾತಾಡ್ದೇನೆ ಅವರು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಿರ್ತಾರೆ. ಇನ್ನೊಬ್ರಿಗೆ ಗೊತ್ತೇ ಆಗಲ್ಲ ಇವ್ರು ಬ್ರ್ಯಾಕಿಂಗ್ ಮಾಡಿದ್ರು ಅಂತ. ಕಣ್ಣಲ್ಲೇ ಮಾತಾಡ್ಬಿಡ್ತಾರೆ. ಅದು ಮೌನ. ಈ ಮೌನದ ಒಂದು ಜಗತ್ತಿಗೆ ಅಧ್ಯಾತ್ಮದಲ್ಲಿ ತುಂಬ ಬೆಲೆ. ಇಷ್ಟೆಲ್ಲ ಮಾತು ಯಾಕಿದೆ, ಇಷ್ಟೆಲ್ಲ ಮಂತ್ರ ಯಾಕಿದೆ ಅಂದರೆ, ಇದು ನಮ್ಮನ್ನು ಕೊನೆಗೂ ಕೂಡ ಮೌನಕ್ಕೆ ಕರ್ಕೊಂಡು ಹೋಗಬೇಕು. ಬಟ್ ಈಗಲೂ ಆ ಟ್ರೆಡಿಷನ್ ನಡೀತಾ ಇದೆಯಾ ಆ ತಂತ್ರಗಳ? ಖಂಡಿತ. ಅದೇನಾಗುತ್ತೆ, ಇವರು ಧ್ಯಾನ ಮಾಡ್ತಾ ಹೋದಾಗ, ತಪಸ್ಸು ಮಾಡ್ತಾ ಹೋದಾಗ, ಇವರು ನೋಡೋಕ್ಕೆ ನಮ್ಮ ಥರನೇ ಕಾಣಿಸಿದ್ರು ಅದೇ ಶರೀರ, ಒಳಗಡೆ ಅವರಲ್ಲಿ ತುಂಬ ವ್ಯತ್ಯಾಸಗಳಾಗ್ಬಿಡುತ್ತೆ. ಒಳಗಡೆ ಅವರ ಪ್ರಜ್ಞೆಯಲ್ಲಿ ತುಂಬ ವ್ಯತ್ಯಾಸ. ನೀವು ಉದಾಹರಣೆಗೆ ಪರಮಹಂಸ ಯೋಗಾನಂದರ ಯೋಗಿ ಆತ್ಮಾತ್ಮಕತೆ, ಆಟೋಬಯೋಗ್ರಫಿ ಆಫ್ ಯೋಗಿ ಓದಿದ್ರೆ, ಅಥವಾ ಪಾಲ್ ಬ್ರಂಟನ್ ಬರೆದಿರೋ ಪುಸ್ತಕ ಓದಿದ್ರೆ, ಅಥವಾ ಸ್ವಾಮಿ ರಾಮ ಅವರ ಹಿಮಾಲಯದ ಮಹಾತ್ಮನ ಸನ್ನಿಧಿಯಲ್ಲಿ, ಇನ್ನೂ ಅನೇಕ ಗ್ರಂಥಗಳಲ್ಲಿ, ಇತ್ತೀಚೆಗೊಂದು ಬ್ರಹ್ಮರ್ಷಿ ಅಂತ ಬಂತು, ಆ ಗ್ರಂಥಗಳನ್ನು ಓದಿದಾಗ ನೋಡೋಕ್ಕೆ ಅವ್ರು ಹಾಗೆ ಕಾಣಿಸ್ತಿರ್ತಾರೆ. ಆದರೆ ಗಂಟ್ಯಾನುಗಟ್ಟಲೆ ವರ್ಷಾನುಗಟ್ಟಲೆ ತಪಸ್ ಮಾಡಿ ಮಾಡಿ ಮಾಡಿ, ಮಾಮೂಲಿ ಅವ್ರು ಪ್ಯಾಂಟು ಶರ್ಟ್ ಹಾಕ್ಕೊಂಡಿರ್ಬೋದು, ಈ ಕಾಲದಲ್ಲೂ ಅಂಥವ್ರು ಇದ್ದಾರೆ, ಪ್ಯಾಂಟು ಶರ್ಟ್ ಹಾಕ್ಕೊಂಡಿರೋ ಯೋಗಿಗಳಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಅವರು ಅವರ ಮಟ್ಟ ಇನ್ನೆಲ್ಲ ಹೊಟ್ಟೋಗಿರುತ್ತೆ, ಪ್ರಜ್ಞಾ ಮಟ್ಟ. ಹಾಗಾಗಿ ವಿತೌಟ್ ಓರಲ್ ಕಮ್ಯುನಿಕೇಷನ್, ಮಾತಿಲ್ಲದೆ ಅವರು ಇದನ್ನು ತಮ್ಮ ವಿಷಯವನ್ನು ಟ್ರಾನ್ಸ್ಮಿಟ್ ಮಾಡ್ತಿರ್ತಾರೆ. ಮಾತಿಲ್ಲದೇ ಅದು ಆ ಕಡೆ ಇನ್ನೊಬ್ಬರಿಗೆ ಸಂವಹನ ಆಗ್ತಿರುತ್ತೆ. ಅದಕ್ಕೆ ಇದನ್ನು ಹೇಳ್ಬೇಕಾದ್ರೆ ಹಿಂದಿನ ಶಾಸ್ತ್ರಗಳಲ್ಲಿ ಗುರುಚ ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಗುರು ಮೌನವಾಗಿ ವ್ಯಾಖ್ಯಾನ ಮಾಡಿದಂತೆ, ಶಿಷ್ಯನಿಗೆ ಏನೂ ಅನುಮಾನ ಉಳ್ಕೊಳ್ಳಿಲ್ವಂತೆ. ಕೊನೆಗೆ ಆ ಲೆವೆಲ್ ಹೋಗ್ಬಿಡುತ್ತೆ ಅದು. ಅಂದರೆ ಹಿಂದಿಯಲ್ಲಿ ಒಂದು ಹೇಳ್ತಾರೆ ನೋಡಿ, ಯಾವುದೋ ಆಶಾ ಭೋನ್ಸ್ಲೆ, ನನಗೆ ಭಾಳ ಇಷ್ಟವಾದಂಥ ಗಾಯಕಿ ಆಶಾ ಭೋನ್ಸ್ಲೆ ಅವ್ರದ್ದೊಂದು ಹಾಡಲ್ಲಿ ಜಾನಂ ಸಂಶಾಕರು ಅಂತ ಬರುತ್ತೆ. ಭಾಳ ಹಿಂದೆ ನಾವು ಚಿಕ್ಕವರಿದ್ದಾಗ ಆ ಹಾಡು ಕೇಳಿದ್ದು. ಹೆಚ್ಚು ಹೇಳೋಕ್ಕಾಗಲ್ಲ, ಇಬ್ಬರು ಪ್ರೀತಿ ಮಾಡೋರ ನಡುವೆ ಇಷ್ಟು ನೀನು ಮಿಕ್ಕಿದ್ದು ನೀನು ಅರ್ಥ ಮಾಡ್ಕೊಳ್ಳಪ್ಪ ಅನ್ನೋ ಥರ, ಆ ರೀತಿ ಇರುತ್ತೆ ಅದು. ಅದೆಲ್ಲವನ್ನು ಯಾರೂ ಬರೆದಿಡಲ್ಲ. ಇಬ್ಬರು ಫ್ರೆಂಡ್ಸು, ನಾನು ಇವ್ನಿಗೆ ಇವತ್ತು 2 ಟೀ ಕೊಡಿಸ್ದೆ, ಅವ್ನು ನನಗೆ 2 ಇಡ್ಲಿ ಕೊಡಿಸ್ದೆ ಅಂತ ಯಾರೂ ಬರೆದಿಡಲ್ಲ. ಪ್ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಬಟ್ ಅದು ಅವ್ರವ್ರ ಇಂಡಿವಿಜುವಲ್ ಇರುತ್ತೆ. ಗಂಡ ಹೆಂಡತಿ, ಪ್ರತಿಯೊಬ್ಬ ಗಂಡ ಹೆಂಡತಿದು ಕೂಡ ಬೇರೆ ಬೇರೆ ಥರ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಪ್ರತಿಯೊಬ್ಬ ಫ್ರೆಂಡ್ಸ್ದು ಬೇರೆ ಬೇರೆ ಥರ ಅರ್ಥವಂತಿಕೆಗಳಿರ್ತವೆ. ಇಲ್ಲೂ ಕೂಡ ಆ ಥರದ್ದು ಬೇರೆ ಬೇರೆ ಥರ ಇರುತ್ತೆ, ಅಥವಾ ಯಾವುದೋ ಒಂದು ಮಾತ್ರ ಇರುತ್ತೆ? ಅಲ್ಲಿ ಮಾರ್ಗಗಳಿದೆ. ಈಗ ಉದಾಹರಣೆಗೆ ಭಾಳ ಫೇಮಸ್ ಆಗಿ ಹೇಳ್ಬೋದಾದ್ದು 2 ಮಾರ್ಗಗಳು. ಅಂದರೆ ಅದು ಪುಸ್ತಕದಲ್ಲಿ ಬರೆದಿರೋದ್ರಿಂದ ಹೇಳ್ತಾ ಇದ್ದೀನಿ ನಾನು, ಬರೆದಿರೋದು ನಾನು ಹೇಳೋಕ್ಕಾಗಲ್ಲ. ಅಂದರೆ ಅದು ಅವ್ರವ್ರಿಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಒಂದು ಶ್ರೀಕುಲ ಅಂತಿದೆ, ಇನ್ನೊಂದು ಕಾಳಿಕುಲ ಅಂತಿದೆ. ಇದು ತಂತ್ರ ಮಾರ್ಗದ 2 ಪ್ರಧಾನವಾದ ಧಾರೆಗಳು, ಸ್ಕೂಲ್ಸ್ ಆಫ್ ಥಾಟ್. ಶ್ರೀಕುಲ ಅಂದರೆ ಶ್ರೀವಿದ್ಯಾ ಉಪಾಸನೆ, ಭಾಳ ಫೇಮಸ್ ಎಲ್ಲ ಕಡೆ. ಶ್ರೀವಿದ್ಯಾ ಅಂತಲ್ಲ, ಲಲಿತಾ ಸಹಸ್ರನಾಮದ ಲಲಿತಾದೇವಿ, ಅದು ಶ್ರೀಕುಲ. ಇನ್ನೊಂದು ಕಾಳಿಕುಲ. ಶ್ರೀಕುಲನೂ ಇದೆ, ಕಾಳಿಕುಲನೂ ಇದೆ. ಶ್ರೀವಿದ್ಯಾದಲ್ಲಿ ಅನೇಕ ದಾರಿಗಳಿದೆ, ಕಾಳಿಯದಲ್ಲಿ ಅನೇಕ ದಾರಿಗಳಿದೆ. ಅದನ್ನು ಒಂದಷ್ಟನ್ನು ಪುಸ್ತಕದಲ್ಲಿದೆ, ಒಂದಷ್ಟು ಅವರು ಓರಲ್ ಟೀಚಿಂಗಲ್ಲಿ ಹೇಳ್ತಾರೆ, ಇನ್ನೊಂದಷ್ಟು ಇವ್ರ ಪಾಡಿಗೆ ಇವರು ಧ್ಯಾನಕ್ಕೆ ಕೂತಾಗ, ತಪಸ್ಸಿಗೆ ಅವರು ಏನೋ ಒಂದು ಹೇಳ್ಕೊಟ್ಟಿರ್ತಾರೆ, ಟೆಕ್ನಿಕ್ ಅನ್ನಲ್ಲ, ಅವ್ರು ಟೆಕ್ನಿಕ್ ಏನು ಹೇಳ್ಕೊಟ್ಟಿರ್ತಾರೋ ಅದ್ರ ಮೂಲಕ ಅವ್ರಿಗದು ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿ ಇದರಲ್ಲಿ 2-3 ಹಂತಗಳಿದೆ. ಸೊ ನಾನು ಡಾಕ್ಟರ್ ಜಿ ಪಿ ಹರೀಶ್ ಜೊತೆ ಮಾತಾಡ್ತಾ ಇದ್ದೆ. ಇನ್ನೂ ಒಂದಷ್ಟು ವಿಚಾರಗಳು ಮಾತಾಡಿದ್ದೆ. ಬಟ್ ಅದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು. ಅದೇನೆಂದರೆ, ಡಾಕ್ಟರ್ ಹರೀಶ್ ಅವರ 103 ಪುಸ್ತಕಗಳನ್ನ ಬರೆದಿದ್ದಾರೆ. ಹೀಗಾಗಿ ನಾನು ಒಂದಷ್ಟು ಪುಸ್ತಕಗಳನ್ನ ಓದಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ನಿಮ್ಮ ಪುಸ್ತಕಗಳನ್ನ. ಸೊ ಹೀಗಾಗಿ ಒಂದಷ್ಟು ಪುಸ್ತಕಗಳನ್ನ ನಾನು ವೀಕ್ಷಕರು ಕೂಡ ಸಜೆಸ್ಟ್ ಮಾಡ್ಬೋದು, ನಿಮ್ಮ ಪುಸ್ತಕಗಳನ್ನ ಓದಿ ಅಂಥೇಳಿ. ಸೊ ಯಾವ ಪುಸ್ತಕನ ನೀವು ಹೇಳೋಕ್ಕೆ ಇಷ್ಟಪಡ್ತೀರಿ ಹರೀಶ್ ಜಿ? ಅದೇ ಭಾಳ 2-3 ವೆರೈಟಿದಿದೆ. ಇತ್ತೀಚೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇವಾಗ ಮಾತಾಡ್ತಿರೋ ವಿಷಯದ ಇದೇ ಬೇರೆ, ಇವಾಗ ಹೇಳ್ತಿರೋದು ಬೇರೆ, ಅದು ಸ್ವಲ್ಪ ಸಂಬಂಧ ಇದೆ. ನೇತಾಜಿ ಏನಾದರು ಅಂದರೆ, ಅವರು ಒಬ್ಬ ದೊಡ್ಡ ಶಕ್ತಿಯ, ಅಂದರೆ ದುರ್ಗಿಯ ಕಾಳಿಯ ಉಪಾಸಕರಾಗಿ ವಾಪಸ್ ಭಾರತಕ್ಕೆ ಬಂದು ಇಲ್ಲಿ ಅನೇಕ ವರ್ಷ 1985 ಅಂದರೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿಯವ್ರ ಕಾಲದ ತನಕ, ಇಂದಿರಾ ಗಾಂಧಿಯವರ ಹತ್ಯೆಯನ್ನು ಕೂಡ ಅವರು ಅವರ ಡೈರಿಯಲ್ಲಿ ನೋಟ್ ಮಾಡಿದ್ದಾರೆ. ಅಲ್ಲಿ ತನಕ ಅವರು ಫೈಜಾಬಾದ್ ಅಂತ ಅಯೋಧ್ಯೆಯ ಹತ್ತಿರದಲ್ಲಿ ಒಬ್ಬ ಗುಪ್ತವಾದ ರೀತಿಯಲ್ಲಿ ಇದ್ದರು ಅಂತ. ಅದನ್ನು 3 ಸಂಪುಟಗಳ ಕಾದಂಬರಿ ರೂಪದ ಹಿಸ್ಟ್ರಿನೇ ಕಾದಂಬರಿಯಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಮಾಡಿ ಅದು 2 ಪುಸ್ತಕ ಬಂದಿದೆ, ಮಹಾಕಾಲ ಅಂತ. ಇನ್ನೊಂದು ಬರ್ತಾ ಇದೆ. ಇನ್ನೊಂದು ಭಾಳ ವಿಶೇಷವಾಗಿ ನಾನು ಬರೆದಿರೋದ್ರಲ್ಲಿ ಓದೋಕ್ಕೆ ಇದ್ರ ಬಗ್ಗೆ ಏನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಅಂದರೆ ಈ ಗುಮ್ನಾಮಿ ಬಾಬಾ ಅಂತ ಇದ್ರ ಬಗ್ಗೆ ನಾವು ಓದಿದ್ದೀವಿ, ಕೇಳಿದ್ದೀವಿ, ವಿಡಿಯೋಗಳನ್ನ ನೋಡಿದ್ದೀವಿ. ಸೊ ಹೀಗೆ ಸುಭಾಷ್ ಚಂದ್ರ ವಾಪಸ್ ಬಂದಿದ್ದರು, ಗುಮ್ನಾಮಿ ಬಾಬಾ ಉಳ್ಕೊಂಡಿದ್ರು.
ಆದರೆ ಪಾಲಿಟಿಕ್ಸಿಗೆ ಬರಲಿಲ್ಲ ಬಿಕಾಸ್ ಅವ್ರ ದಾರಿ ಬೇರೆ ಆಗಿತ್ತು ಅಂತ ಒಂದು ಊಹಾತ್ಮಕವಾದ ಒಂದಿದೆ. ನಿಮ್ಮ ಪ್ರಕಾರ ಇದು ನಿಜಾನ? ಅವ್ರು ಹಿ ಕೇಮ್ ಬ್ಯಾಕ್? ಹೌದು, ಅದು ಕೇಮ್ ಬ್ಯಾಕ್. ರೀಸನ್ ಏನಂದರೆ, ಈಗ ಕೋರ್ಟ್ಗೆ ಹೋದರೆ ನಾನು ಅನೂಪ್ ಧರ್ರು, ಚಂದ್ರಚೂಡ್ ಘೋಷು, ಆಮೇಲೆ ಇನ್ನೊಬ್ಬರು ಜರ್ನಲಿಸ್ಟು ಅಶೋಕ್ ಟಂಡನ್ ಅಂತ, ಅವರ ಆ ಜರ್ನಲಿಸ್ಟ್ಗಳು ಮತ್ತು ರಿಸರ್ಚರ್ಸ ಆಧಾರದ ಮೇಲೆ ಹೇಳ್ತೀನಿ. ಯಾಕೆಂದರೆ ನಾನು ಒಬ್ಬ ಸಂಶೋಧಕ ಆದ್ದರಿಂದ ಆವಾಗಲೇ ನಾನು ಭಾವನಾತ್ಮಕವಾಗಿ ಹೇಳೋಂಗಿಲ್ಲ ಅಂತಲೂ ಹೇಳಿರೋದ್ರಿಂದ ಅದು ನಿಜ. ಈ ನನ್ನ ವಿಷಯಕ್ಕೂ ನಿಜ. ಕೋರ್ಟಲ್ಲಿ ಹೋದರೆ ಹ್ಯಾಂಡ್ ರೈಟಿಂಗನ್ನು ಕೋರ್ಟು, ಯಾವುದೇ ದೇಶದ ಕೋರ್ಟು ಒಂದು ಎವಿಡೆನ್ಸ್ ಆಗಿ ತೊಗೊಳ್ಳೋದು. ನನ್ನ ಇವತ್ತಿನ ಹ್ಯಾಂಡ್ ರೈಟಿಂಗು, ನನ್ನ 25 ವರ್ಷದ ನಂತರದ ಹ್ಯಾಂಡ್ ರೈಟಿಂಗು, ಎರಡರ ನಡುವೆ ಡಿಸ್ಪ್ಯೂಟ್ ಬಂದರೆ, ಪ್ರಾಪರ್ಟಿ ವಿಷಯದಲ್ಲಿ ನಾರ್ಮಲಿ ಬರೋದು ಅಥವಾ ಕ್ರೈಮಲ್ಲಿ ಬರುತ್ತೆ, ಬಂದರೆ ಅದನ್ನು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟಿಗೆ ಕೊಡ್ತಾರೆ. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟು ಅದನ್ನೆಲ್ಲ ನೋಡಿಬಿಟ್ಟು ಮ್ಯಾಚ್ ಆಗುತ್ತೆ. ಈಗ ನಾನು ಅದನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡಿರ್ಬೋದು, ನಾನು ಒಂಥರ ಯಾರೋ ಒಬ್ಬ ಮಾಡಿರ್ಬೋದು, ಆದರೂ ಅವನಿಗೆ ಗೊತ್ತಾಗುತ್ತೆ ಬೇಕಂತಲೇ ಅಕ್ಷರಗಳನ್ನು ಅವನು ತಿದ್ದಿ ಬರೀತಿದ್ದಾನೆ ಅನ್ನೋದೆಲ್ಲ ಅವ್ರು ಗುರುತಿಸ್ತಾರೆ. ಆ ರೀತಿ ಇವರು ಮುಂಚೆ ಬರೆದಂಥ ಇಂಗ್ಲೀಷ್, ಬಂಗಾಳಿ ಅಂದರೆ ಪೊಲಿಟಿಕ್ಸಲ್ಲಿ ಇದ್ದಾಗಿನ ಹ್ಯಾಂಡ್ ರೈಟಿಂಗ್ ಸಿಕ್ಕತ್ತೆ ಬೇಕಾದಷ್ಟು. ಮತ್ತು ಅವರು ಬಾಬಾಜಿ ಆದಮೇಲೆ ಅವರು ತೀರ್ಕೊಂಡ್ಮೇಲೆ ಅವರ ಎಲ್ಲ ವಸ್ತುಗಳು ಗೌರ್ಮೆಂಟು ಅದನ್ನು ಕೋರ್ಟಿಗೆ ತೊಗೊಳ್ತು, ಅಲಹಾಬಾದು ಹೈಕೋರ್ಟ್ ತೊಗೊಳ್ತು. ಆವಾಗ ಅದೆಲ್ಲ ಇದಾಯಿತು, ಕೋರ್ಟಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಪಟ್ಟಿ ಆಯಿತು, ಆ ಡೈರಿಗಳಿತ್ತು. ಅದನ್ನೆಲ್ಲ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟಿಗೆ ಕೊಟ್ಟು ನೋಡಿದಾಗ ಎರಡು ಮ್ಯಾಚ್ ಆಗ್ತಾಯಿದೆ. ಹ್ಯಾಂಡ್ ರೈಟಿಂಗ್ ಪಕ್ಕ ಮ್ಯಾಚ್ ಆಗುತ್ತೆ. ಬಟ್ ಅದು ಒಂದು ಪ್ರೂಫ್ ಮಾತ್ರ ಅಲ್ವಾ? ಅದು ಬಿಟ್ಟು ಭಾಳ ಒನ್ ಆಫ್ ದಿ ಮೇಜರ್. ಆಮೇಲೆ ಅವರ ಕೈಗಡಿಯಾರ ಅಂದರೆ ಅವ್ರ ತಾಯಿ ಕೊಟ್ಟಂಥ ಕೈಗಡಿಯಾರ, ಅದು ರೌಂಡ್ ಗುಂಡಿಗಿನ ಒಂದು ರಿಸ್ಟ್ ವಾಚ್. ವರದಿನಲ್ಲಿ ಏನು ಹೇಳಿದರು, ಮೊದಲನೇ ಕಮಿಟಿ ಶಾನವಾಸ್ ಕಮಿಟಿ ಅಂತ ಆಯಿತು. ಅಂದರೆ ನೇತಾಜಿಯವರು ವಿಮಾನದಲ್ಲಿ ಸುಟ್ಟೋದ್ರು, ಸತ್ತೋದ್ರು, ಅಥವಾ ಮೈ ಸುಟ್ಟೋಗಿ ತೀರ್ಕೊಂಡ್ರು ತೈವಾನ್ನಲ್ಲಿ ಅಂತೆಲ್ಲ ಆಯಿತು. ಆವಾಗ ಅದು ಇದು ಆಗ್ಬಿಡ್ತು ಅಂತ, ಅಂದರೆ ವಾಚ್ ಕೂಡ ಸುಟ್ಟೋಯ್ತು ಅಂತ ವರದಿಲಿದೆ, ಗೌರ್ಮೆಂಟಿನ ಭಾರತದ ವರದಿಲಿದೆ. ಇವರ ರೂಮನ್ನು ಇವರು ಎಲ್ಲಿ ಕೊನೆಗೆ ದೇಹ ಬಿಟ್ಟರು ಆ ರೂಮಲ್ಲಿ ನೋಡಿದ್ರೆ ವಾಚ್ ಇದೆ. ಎಲ್ಲಿ? ತೈವಾನಲ್ಲಿ ಅಲ್ಲ, ಇಲ್ಲಿ ಭಾರತದ ಗುಮ್ನಾಮಿ ಬಾಬಾ. ಅಂದರೆ ಅವ್ರು ಆ್ಯಕ್ಚುಲಿ ಗುಮ್ನಾಮಿ ಅಂತ ಇರಲಿಲ್ಲ. ಗುಮ್ನಾಮ್ ಅಂದರೆ ಒಂಥರ ಅದೃಶ್ಯ ಅಂತ. ಯಾಕೆಂದರೆ ಅವರು ಯಾರಿಗೂ ಕಾಣಿಸ್ಕೋಬಾರ್ದು ಅಂತ ಒಂದು ಪರದೆ. ಅವರು ತಾಂತ್ರಿಕ ಸಾಧು ಆಗಿಬಿಟ್ರು. ನಮ್ಮ ಇವಾಗ ಮಾತಾಡಿ ಸಬ್ಜೆಕ್ಟ್ಗೆ ಬರುತ್ತೆ ಇದು. ತಂತ್ರಮಂತ್ರ ಸಾಧು ಆದರು. ಹೇಗಾದರು? ಅವರು ರಷ್ಯಾಗೆ ಹೋದರು, ರಷ್ಯಾದಿಂದ ಚೈನಾಗೆ ಹೋದರು. ಅದೆಲ್ಲ ಪುಸ್ತಕದಲ್ಲಿ ಬರೆದಿದ್ದೀನಿ, ತುಂಬ ಜನ ಓದಿ ಇಷ್ಟಪಟ್ಟಿದ್ದಾರೆ. ಅಲ್ಲಿಂದ ಅವರು ನೇಪಾಳಕ್ಕೆ ಬಂದರು, ನೇಪಾಳದಿಂದ ಭಾರತಕ್ಕೆ ಬಂದರು. ಅಷ್ಟೊತ್ತಿಗೆ ಅವರಲ್ಲಿ ಒಂದು ಇಂಟರ್ನಲ್ ಟ್ರಾನ್ಸ್ಫಾರ್ಮೇಷನ್, ಬರೀ ರಾಜಕೀಯ ಒತ್ತಡ ಅಲ್ಲ. ಅಂದರೆ ಬ್ರಿಟಿಷ್ನವ್ರು ನನ್ನ ಅರೆಸ್ಟ್ ಮಾಡಿಬಿಡ್ಬೋದು, ಅದರಿಂದ ಭಾರತೀಯರಿಗೆ ತೊಂದರೆ, ಅಷ್ಟು ಮಾತ್ರ ಅಲ್ಲ, ಅವ್ರಿಗೆ ನನ್ನ ಈ ಅವತಾರ, ಈ ಆಸ್ಪೆಕ್ಟ್ ಮುಗ್ದಿದೆ. ಅಂದರೆ ಸಾರ್ವಜನಿಕವಾಗಿ ಮಾಡೋದು. ನನ್ನ ಜೀವನ ದುರ್ಗಿ, ಭವಾನಿ, ಕಾಳಿ ಅವಳ ಒಂದು ಸಾಧನೆಯಲ್ಲಿ ನಾನು ಇರ್ತೀನಿ ಅಂತ ಅವ್ರು ಮಾಡಿದ್ರಿಂದ ತಾಂತ್ರಿಕರಿಗೆ ಸಹಜವಾಗಿಯೇ ಬರುವ ಅನೇಕ ಅಲೌಕಿಕ ಸಿದ್ಧಿಗಳು ಅವ್ರಿಗೆ ಬಂದ್ಬಿಡ್ತು. ಅದರ ಉದಾಹರಣೆಗೆ, ಎ ಮ್ಯಾನ್ ಕ್ಯಾನ್ ಬಿ ದೇರ್ ಇನ್ 2 places ಎಟ್ ದಿ ಸೇಮ್ ಟೈಮ್. ಈಗ 4 ಕಾಲು ಅಂದರೆ 4 ಕಾಲಿನಲ್ಲಿ ಒಬ್ಬ ಮನುಷ್ಯ 2 ಕಡೆ ಇರ್ಬೋದು. ಯೋಗಿ ಆತ್ಮಕಥೆಯಲ್ಲಿ ಅನೇಕ ಕಡೆ ಅದು ಉದಾಹರಣೆಗಳಿದೆ. ಅದನ್ನೆಲ್ಲ ಅವ್ರು ಮಾಡಿ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಅನುಕೂಲವಾಗುವ ಕೆಲಸಗಳನ್ನು ರಾಜಕೀಯ ರಂಗದಲ್ಲೂ ಮಾಡಿದ್ರು. ಹೇಗೆ ಅನ್ನೋಕ್ಕೆ ಓದಿದ್ರು 3ನೇ ಪುಸ್ತಕ ಬರೋ ತನಕ ಕಾಯಬೇಕು. 3ನೇ ಪುಸ್ತಕದೆಲ್ಲ ಬರೆದಿದ್ದೀನಿ ನಾನು. ಇದು ಮಹಾಕಾಲ ಅಂತ ಡಾಕ್ಟರ್ ಜಿ ಬಿ ಹರೀಶ್ ಅವರ ಒನ್ ಆಫ್ ದ ಬುಕ್ಸ್. 2 ಭಾಗಗಳು ಆಲ್ರೆಡಿ ಬಂದಿದೆ, 3ನೇ ಭಾಗ ಇನ್ನೂ ಕೆಲವೇ ದಿನಗಳಲ್ಲಿ ಬರಲಿದೆ. ಇದರ ಆನ್ಲೈನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಗಮನಿಸಿ ಅಂತ ಕೇಳ್ಕೊಳ್ತೀನಿ. ಆಸಕ್ತರು ದಯವಿಟ್ಟು ಗಮನಿಸಿಲ್ಲ, ಆಸಕ್ತರು ಅದನ್ನು ತೆಗೆದುಕೊಂಡು ಓದಿ ಅಂತ ಕೇಳ್ಕೊಳ್ತೀನಿ. ಖಂಡಿತ ನಿಮ್ಮ ದುಡ್ಡು ಅಥವಾ ಸಮಯ ವೇಸ್ಟ್ ಆಗಲ್ಲ ಅಂತ ನಾನು ಭರವಸೆ ಕೊಡ್ಬೋದು. ಇನ್ನು ಇದ್ರ ಹೊರತುಪಡಿಸಿ ಈವರೆಗೆ ನಾವು ಮಾತಾಡಿದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಇನ್ನೊಂದಷ್ಟು ತಿಳ್ಕೊಳ್ಬೇಕು ಅನ್ನೋವಂಥ ವ್ಯಕ್ತಿಗಳಿಗೆ ನೀವು ಯಾವ ಪುಸ್ತಕನ ಸಜೆಸ್ಟ್ ಮಾಡ್ತೀರಿ? ಈ ಇಡೀ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಒಟ್ಟು ಜಗತ್ತಿನ ಸಂಸ್ಕೃತಿ, ಕಲೆ, ಆಮೇಲೆ ಸಂಕೇತಗಳು, ತಂತ್ರ, ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಖಂಡಿತವಾಗ್ಲೂ ಗಮನಿಸಬೇಕಾದಂಥ ಕೆಲವು ವ್ಯಕ್ತಿಗಳು ಇದ್ದಾರೆ. ಅವರು ಯಾಕೆ ನಾನು ಪರ್ಟಿಕ್ಯುಲರ್ಲಿ ಅವ್ರನ್ನ ಹೇಳ್ತಾ ಇದ್ದೀನಿ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಅಂದರೆ, ಅವ್ರನ್ನ ಮಹಾನ್ ಪ್ರೊಫೆಸರ್ಗಳು ಕೂಡ ಅವ್ರಿಗೆ ಗೌರವದಿಂದಲೇ ಹೇಳ್ತಿರೋದು, ಎಲ್ಲೂ ಉಲ್ಲೇಖವೇ ಮಾಡಲ್ಲ ಅವ್ರನ್ನ. ಕಾರಣ ಏನು ಅಂದರೆ, 2 ಥರ ಜನ ಇರ್ತಾರೆ. ಒಂದು ರೀತಿಯ ಜನಗಳು ಫಿಲಾಸಫರ್ಸು, ಅವರನ್ನು ಮೀರಿದವ್ರು ಇರ್ತಾರೆ, ಅವರು ಮಾಸ್ಟರ್ಸ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನೀವು ವಿವೇಕಾನಂದರನ್ನ ಫಿಲಾಸಫರ್ ಅಂತ ಇಟ್ಕೊಡೋದಾದರೆ, ಅವರ ಗುರುಗಳಾದ ರಾಮಕೃಷ್ಣ ಪರಮಹಂಸರನ್ನ ಬರೀ ಫಿಲಾಸಫರ್ ಅನ್ನೋಕ್ಕಲ್ಲ, ಅವರು ಮಾಸ್ಟರ್, ಒಂದು ಋಷಿ. ಆ ರೀತಿ ಅನೇಕರು ನಮ್ಮ ಜಗತ್ತಲ್ಲಿ ಆವಾಗವಾಗ ಆಗಿ ಹೋಗ್ತಾರೆ. ನಮ್ಮ ಭಾರತೀಯ ಅಂದರೆ ಇಂಡಿಯಾ ದೇಶದ ಶಿಕ್ಷಣ ಆಗಲಿ ವಿದೇಶಗಳ ಶಿಕ್ಷಣದಲ್ಲಿ ಅವ್ರಿಗೆ ಜಾಗನೇ ಇರಲ್ಲ.
ಈಗ ತಿಚ್ ನಟ್ ಹನ್ ಅಂಥೇಳಿ ಇತ್ತೀಚೆಗೆ ಅಂಥೇಳಿ ವಿಯೆಟ್ನಾಮಿನ ನಾನು ಅಲ್ಲಿ ವರ್ಕ್ ಮಾಡಿದ್ರಿಂದ ನಂಗೆ ಗೊತ್ತಾಯಿತು. ಅವ್ರು ದೊಡ್ಡ ಸಾಧುಗಳು, ಸಿಕ್ಕಾಪಟ್ಟೆ ಅಧ್ಯಾತ್ಮದಲ್ಲಿ ಇದು ಮಾಡಿದವರು. ಅವರು ಮೈಂಡ್ಫುಲ್ನೆಸ್ ಬಗ್ಗೆ ತುಂಬ ಹೇಳಿದರು. ಮೈಂಡ್ಫುಲ್ನೆಸ್, ಮನಸ್ಸನ್ನು ಹೇಗೆ ಶಾಂತ ಮಾಡೋದು, ಬಹಳ ಅದಕ್ಕೆಲ್ಲ ಕೋರ್ಸಸ್ ಎಲ್ಲ ಮಾಡಿದ್ರು. ಆದರೆ ಅವರೆಲ್ಲೂ ಪಾಠ ಪ್ರವಚನಗಳಲ್ಲಿ ಅವ್ರ ಹೆಸರು ಬರಲ್ಲ. ಅವರೊಂದು ಪುಸ್ತಕ ಬರೀತಾರೆ, ಹೌ ಟು ಸಿಟ್ ಅಂತ. ಮನುಷ್ಯಂಗೆ ಮೊದಲು ಕೂತ್ಕೊಳ್ಳೋಕೆ ಬರಲ್ಲ, ಆಧುನಿಕ ಮನುಷ್ಯನಿಗೆ ಕೂರಕ್ಕೆ ಬರಲ್ಲ ಅಂತ ಪುಸ್ತಕ. ಭಾಳ ಸುಂದರವಾದ ಪುಸ್ತಕ ಅದು. ನಾನು ಹೇಳಬೇಕಾದ್ದು, ಕೆಲವ್ರನ್ನ ಓದಬೇಕಾದ್ದು ಅಂದರೆ ಒಬ್ಬರು ಅಲನ್ ವ್ಯಾಟ್ಸ್ ಅಂತ. ನಂಗೆ ಭಾಳ ಸಂತೋಷ ಆಗ್ತಾಯಿದೆ ಗೌರಿ ಶಕ್ಕಿ ಅವರ ಸ್ಟುಡಿಯೋದಲ್ಲಿ ಇವತ್ತು ಈ ವಿಷಯವನ್ನು ಮಾತಾಡ್ತಿರೋದು. ನನ್ನ ಜೀವನದ ಭಾಳ ಅಮೂಲ್ಯವಾದ ಗಳಿಗೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಈ ವಿಷಯ ಮಾತಾಡೋಕ್ಕೆ ನಾನು 51 ವರ್ಷ ಕಾದಿದ್ದೀನಿ. ನಮ್ಗೆ ಈಗ 51ಗೆ ಬಂದಿದ್ದೀನಿ. ಅಲನ್ ವ್ಯಾಟ್ಸ್ ಇದಾನಲ್ಲ, ಇವ್ನು ಯಾಕೆ ಇಂಪಾರ್ಟೆಂಟ್ ಅಂದರೆ, ಅಲನ್ ವ್ಯಾಟ್ಸ್ ಓಶೋ ರಜನೀಶ್ ಹೇಳ್ತಾನೆ, ನನ್ನನ್ನೇ ಭಾಳ ಗ್ರೇಟು ಚಿಂತಕ, ನಂಗೆ ಓಶೋ ತುಂಬ ಇಷ್ಟ, ಚಿಂತಕ ಅಂತೆಲ್ಲ ಹೇಳ್ತೀರಾ, ನನ್ನ ಸಮಸ್ತ ಚಿಂತನೆ ಇಬ್ಬರಿಂದ ನಾನು ತೊಗೊಂಡಿರೋದು ಅಂತ ಓಶೋ ಹೇಳ್ತಾರೆ. ಒಂದು ರಷ್ಯಾದ ಒಬ್ಬ ದೊಡ್ಡ ಮಾಸ್ಟರು ಗುರ್ಜಿಫ್ ಅಂತ, ಗುರ್ಜಿಫ್, ನಾನು ಮೊನ್ನೆ ಕೂಡ ನನ್ನ ಫೇಸ್ಬುಕ್ಕಲ್ಲಿ ಹಾಕಿದೆ ಅವ್ರ ಬಗ್ಗೆ. ಇನ್ನೊಬ್ಬರು ಅಲನ್ ವ್ಯಾಟ್ಸ್. ಗುರ್ಜಿಫು ಇರೋದನ್ನು ಮುಚ್ಚಿಟ್ಟು ಸೀಕ್ರೆಟಾಗಿ ಹೇಳ್ತಾನೆ. ಭಾಳ ಚೆನ್ನಾಗಿದೆ ಅವನ ಗ್ರಂಥಗಳು. ಗುರ್ಜಿಫ್ದು ಏನೂ ಅರ್ಥವಾಗಲ್ಲ, ಆದರೆ ಓದಿದ್ರೆ. ಅವನಿಗೊಬ್ಬ ವ್ಯಾಖ್ಯಾನಕಾರ ಬಂದ, ಪಿ ಡಿ ಆಸ್ಪೆನ್ಸ್ಕಿ ಅಂತ. ಪಿ ಡಿ ಆಸ್ಪೆನ್ಸ್ಕಿಯನ್ನು ದರಾ ಬೇಂದ್ರೆಯವರು, ಮಧುರಚಂದ್ರರು ಅಖಂಡವಾಗಿ ಓದ್ಕೊಂಡಿದ್ರು. ಆ ಪಿ ಡಿ ಆಸ್ಪೆನ್ಸ್ಕಿ ಪುಸ್ತಕಗಳ ಒಳಗೆಲ್ಲ ಬೇಂದ್ರೆ ಅವ್ರು ಬರೆದಿರೋ ಕವನಗಳು. ಪಿ ಡಿ ಆಸ್ಪೆನ್ಸ್ಕಿ ಪುಸ್ತಕ ಬೇಂದ್ರೆ ಮನೆ ಧಾರವಾಡದಲ್ಲಿತ್ತು. ಅಲ್ಲಿ ಅವರು ಯಾವುದೋ ಕವನ ಗೀಚಿಟ್ಟಿರೋದು ಆಮೇಲೆ ಪ್ರಕಟ ಆಗಿದೆ ಅವರ ಮರಣಾನಂತರದಲ್ಲಿ. ಅದು ಒಂದು ಗುರ್ಜಿಫು, ಜನ ಓದಬೇಕಾದ್ದು. ಇನ್ನೊಂದು ಅಲನ್ ವ್ಯಾಟ್ಸ್, ಮೂರನೇದು ಓಶೋ ರಜನೀಶ್. ಅವ್ರ ಬಗ್ಗೆ ಭಾಳ ತಪ್ಪು ಅಭಿಪ್ರಾಯ. ಮತ್ತು ಓಶೋ ಅಲನ್ ವ್ಯಾಟ್ಸ್ ಎಲ್ಲಿ ಅವನು, ಈತ ವಿದೇಶಿಯೇ, ಇವನು ಪಾಶ್ಚಾತ್ಯ ವ್ಯಕ್ತಿ. ಇವನು ಯಾಕೆ ಓದಬೇಕು ಅಂದರೆ, ಇವನು ಏನು ಹೇಳ್ತಾನೆ, ಇದು ನೀವು ಕೇಳಿದ ಭಾಳ ಒಳ್ಳೆಯದಾಯಿತು. 2 ದಾರಿ ಇದೆ ಅಧ್ಯಾತ್ಮದಲ್ಲಿ, ಧರ್ಮದಲ್ಲಿ. ಹೆಚ್ಚು ಕಡಿಮೆ ಅದನ್ನೇ ಮಾತಾಡಿದ್ರಿಂದ ನಾನು ಅಲ್ಲಿಗೆ ಲಿಂಕ್ ಮಾಡಿ ಹೇಳ್ತೀನಿ. ಅಥವಾ ಆಧುನಿಕ ಜಗತ್ತಲ್ಲಿ ಹುಡುಕಬೇಕು ಅಂತ, ಹುಡುಕಿದ್ರೆ ಸಿಕ್ಕತ್ತೆ. ಸೀಕ್ ಯು ಶಾಲ್ ಫೈಂಡ್ ಇಟ್ ಅಂತ ಒಂದು ಭಾಳ ಫೇಮಸ್ ಆಗಿರೋ ಮಾತು. ಹಿಂದಿನಲ್ಲಿ ढूंढने पर खुदा भी मिलता है ಅಲ್ವಾ, ढूंढने पर खुदा भी मिलेगा ಅಂತ ಹೇಳ್ತಾರೆ. ಆದರೆ ಹುಡುಕ್ತಾ ಏನಾಗ್ಬಿಡ್ತೀವಿ, ಹುಡುಕುವ ಧಾವಂತದಲ್ಲಿ ಕೆಲವೊಮ್ಮೆ ಹುಡುಕುವ ವಸ್ತುನೇ ಮರ್ತು ಹೋಗ್ಬೋದು, ಹುಡುಕುವವನೇ ದಾರಿ ತಪ್ಪಬಹುದು, ಮತ್ತು ಚೆಲ್ಲಾಪಿಲ್ಲಿ ಮಾಡಿ ವಸ್ತುಗಳನ್ನು ಅವನು ಪೂರ್ತಿ ಒಂದು ಗೊಂದಲ ಮಾಡಿ ಹಾಕ್ಬಿಡ್ಬೋದು. ಈಗ ನೀರು ಅಂದ್ಕೊಳ್ಳಿ, ಒಂದು ನೀರಿನಲ್ಲಿ ನಿಮ್ಮದೊಂದು ರಿಂಗೋ ಕಾಯಿನೋ ಬಿದ್ದಿದ್ರೆ ತುಂಬ ಅದನ್ನು ಚಿಕ್ಕ ಮಕ್ಳಿಗೆ ಕೊಟ್ಟರೆ ಏನು ಮಾಡ್ತಾರೆ, ಕಚಪಿಚ ಮಾಡಿಬಿಡ್ತಾರೆ. ಎಲ್ಲ ಹಿಂಗೆ ಮಾಡಿ ರಾಡಿ ಮಾಡಿ ಎಲ್ಲ ಕೆಸರು ಎದ್ದು ಬಂದುಬಿಡುತ್ತೆ. ನಾವೇನು ಹೇಳ್ತೀವಿ, ಆ ತಿಳಿ ಮೂಡೋ ತನಕ ಕಾಯಬೇಕು. ಆ ತಿಳಿ ಅಂದರೆ ನೀವು ಮಾಡಬೇಕಾದ್ದೇನು, ನಿಮ್ಗೇನಾದ್ರು ಬೇಕಿದ್ದರೆ ವೆಯ್ಟ್ ತಾನಾಗೆ ಗೋಚರಿಸುತ್ತೆ. ಇದನ್ನು ಚೀನಾದಲ್ಲಿರೋರು, ನಮ್ಮ ರಮಣ ಮಹರ್ಷಿ ಥರದವ್ರು ಹೇಳೋದು ಟಾವೋ ಅಂತ ಹೇಳ್ತಾರೆ. ಕನ್ಫ್ಯೂಷಿಯಸ್ ಅನ್ನೋ ಫಿಲಾಸಫರು. ಟಾವೋ ಅಂದರೆ ತಾವೋ ಅಂತ. ಅವ್ನು ಹೇಳೋದು ಡೋಂಟ್ ಸೀಕ್ ಅಂತ. ಹುಡುಕದೆ ಹೋದರೂ ಸಿಗುತ್ತೆ. ಭಾಳ ದೊಡ್ಡ ತತ್ವ ಅನ್ನೋಂಥದ್ದು ಹುಡುಕದೆ ಹೋದರೂ ಸಿಗುತ್ತೆ. ಯಾಕೆ ಅಂದರೆ ಅದು ಎಲ್ಲೂ ಓಡೋಗಿಲ್ಲ. ನೀವು ಸುಮ್ಮನೆ ಇದ್ದರೆ ನಿನಗದು ಗೋಚರ ಆಗುತ್ತೆ. ಬಟ್ ಹುಡುಕಬೇಕು ಅನ್ನೋ ಏನೋ ಒಂದು ಒಳಗಡೆ ಇರಬೇಕು. ಅಂದರೆ ಅದು ನಿಮಗೆ ಪ್ರಾರಂಭದಲ್ಲಿ ಹಂಗಿದ್ದು ನೀವು ಏನೋ ಒಂದಷ್ಟು ಮಾಡ್ಬೋದು. ಆದರೆ ಮುಂದೆ ನಿಮ್ಮ ಹುಡುಕಾಟದ ಅನ್ವೇಷಣೆಯ ಆತುರವೇ, ಅನ್ವೇಷಣೆ ಅಂದರೆ ಹಂಟಿಂಗ್ ಫಾರ್ ನಾಲೆಡ್ಜ್, ಅದೇ ನಿಮ್ಮನ್ನು ವಿಸ್ಡಮ್ಮಿಂದ ದೂರ ಕರ್ಕೊಂಡು ಹೋಗುತ್ತೆ. ವಿಸ್ಡಮ್ ಬೇರೆ, ನಾಲೆಡ್ಜ್ ಬೇರೆ. ನಾಲೆಡ್ಜ್ ಅಂದರೆ ನೀವು ಒಂದಷ್ಟು ಓದ್ಕೊಂಡ್ರೆ, ಅವರಿಂದ ಪಾಠ ಮಾಡಿದ್ರೆ, ಟ್ರೈನಿಂಗ್ ಮಾಡಿದ್ರೆ ಬಂದ್ಬಿಟ್ಟು. ವಿಸ್ಡಮ್ ಅಂದರೆ ಏನಾಗುತ್ತೆ, ಪಕ್ವತೆಯಿಂದ ಬರುತ್ತೆ. ಅದು ಒಳಗಡೆ ಪಕ್ವತೆ. ಹಾಡುಗಾರ ಹಾಡಿ ಯಾವುದೋ ಒಂದು ಏಜಲ್ಲಿ ಒಂದು ಪಕ್ವತೆಯಿಂದ ಆ ಬರುವ ನಾದದ ಮಾಧುರ್ಯನೇ ಬೇರೆ. ಅವನ ಶಿಷ್ಯರು, ಯಂಗ್ಸ್ಟರ್ಸು ಒಂದು 10 ವರ್ಷ ಕಲ್ತ್ಕೊಂಡಿರೋರು ಹೇಳಿದಾಗ ನೀಟಾಗಿ ಟೆಕ್ನಿಕಲಿ ಕರೆಕ್ಟಾಗಿ ಹೇಳ್ತಿರ್ತಾರೆ, ಏನು ತಪ್ಪಿರಲ್ಲ. ಇದು ವ್ಯತ್ಯಾಸ. ಇದನ್ನು ಜಗತ್ತಿಗೆ ವಿಶೇಷವಾಗಿ ಪಶ್ಚಿಮದ ಜಗತ್ತಿನಲ್ಲಿ ಟಾವೋನ ಅಂದರೆ ಝೆನ್ ಬೌದ್ಧ ಧರ್ಮ ಮತ್ತು ಟಾವೋ ಅದನ್ನು ಇಂಟ್ರೊಡ್ಯೂಸ್ ಮಾಡಿದವನು. ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಹೆಚ್ಚು ಇನ್ನೂ ಚರ್ಚೆ ಟಾವೋ ಬಗ್ಗೆ ಬೇಕು. ಇದನ್ನು ಅಲನ್ ವ್ಯಾಟ್ಸು ನಮಗೆ ಕೊಡ್ತಾನೆ. ಇವನನ್ನು ನಾವು ನೋಡಬೇಕು ಅಂತ. ಅಲನ್ ವ್ಯಾಟ್ಸ್ ಕನ್ನಡದಲ್ಲಿ ಇದೆಯಾ ಪುಸ್ತಕ? ಯಾರೂ ಇಲ್ಲ, ಮಾಡಬೇಕು ಇದನ್ನು. ಯಾವುದೂ ಇಲ್ಲ, ಸಾಕಷ್ಟು ಪುಸ್ತಕಗಳಿದೆ ಅಲನ್ ವ್ಯಾಟ್ಸ್ದು, ವರ್ತ್ ರೀಡಿಂಗು. ಆ ಒಂದು ಹೇಳ್ಬೋದು. ಉದಾಹರಣೆಗೆ ಒಂದೊಂದು ಪುಸ್ತಕ ಇದೆ, ದಿ ವಿಸ್ಡಮ್ ಆಫ್ ಇನ್ಸೆಕ್ಯೂರಿಟಿ ಅಂತ. ನಾನು ಅದನ್ನು ಓದಿದ್ದು ಮೋಸ್ಟ್ಲಿ ನನ್ನ ಹೈಸ್ಕೂಲ್ನ ಕೊನೆ ದಿನಗಳಲ್ಲಿ ಓದಿದ್ದು. ನನ್ನ ಪುಣ್ಯ, ನಮ್ಮ ಗುರುಗಳು ರಾಮಸ್ವಾಮಿ ಅಂತ ನಮ್ಮ ಸ್ನೇಹಿತರು, ಸೀನಿಯರು, ಫಿಲಾಸಫಿ ಚೆನ್ನಾಗಿ ಅರ್ದು ಕುಡಿದಿದ್ರು, ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು. ಅವರು ಆ ಪುಸ್ತಕ ನನ್ನ ಕೈಗೆ ತಂದು ಹಾಕೋದು. ಯಾವ ಗಳಿಗೆಯಲ್ಲಿ ನನಗೆ ಕೊಟ್ಟರೋ ಗೊತ್ತಿಲ್ಲ, ಅದನ್ನು ಓದಿದೆ. ದ ಬುಕ್ ಅಬೌಟ್ ನಥಿಂಗ್ ಅಂತ ಇನ್ನೊಂದು ಪುಸ್ತಕ.
ಈ ರೀತಿ ಪುಸ್ತಕಗಳನ್ನೆಲ್ಲ ಓದಿದಾಗ ಏನಾಗುತ್ತೆ, ಈ ರೆಗ್ಯುಲರಾಗಿ ನೀವು ಪರ್ಟನ್ ರಸಲ್ಲೋ ರಾಧಾಕೃಷ್ಣನ್ನೋ ಇವ್ರು ಬರೆದಿರೋ ಫಿಲಾಸಫಿ ಒಳ್ಳೆ ಟೆಕ್ಸ್ಟ್ ಬುಕ್ ಥರ ಫಿಲಾಸಫಿ. ಇಷ್ಟನೇ ಇಸ್ವಿನಲ್ಲಿ ಇವ್ರು ಬಂದರು, ಅದು ಬರೆದ್ರು, ಇಷ್ಟನೇ ಇಸ್ವಿಲಿ ಅವ್ರು ಬಂದರು, ಇಂಥ ಅದು ಸುಮ್ಮನೆ ಇದು ಹಾಗಲ್ಲ. ಇದೊಂಥರ ಹಣ್ಣನ್ನು ಬಿಡಿಸಿ ತೊಳೆಯೆಲ್ಲ ಬಿಡಿಸಿ ನೀಟಾಗಿ ನಿಮಗೆ ಒಂದು ಫ್ರೂಟ್ ಬೌಲ್ನ ಹಿಂಗೆ ಕೊಟ್ಟಂಗೆ, ಐಸ್ ಕ್ರೀಮ್ ಕೊಟ್ಟಂಗೆ, ಅದು ಅದರ ಸಾರ ಅದನ್ನು ಅವ್ನು ಹಿಂಡಿ ಕೊಡ್ತಾನೆ. ಹಾಗಾಗಿ ಅಲನ್ ವ್ಯಾಟ್ಸು ನಾವು ನೋಡಬೇಕಾದ್ದು ಇದು ಅಂತ. ಗುರ್ಜಿಫ್ತೆ ಒಂದು ಭಾಳ ಪ್ರಸಿದ್ಧವಾದ ಮಾತಿದೆ, ದೇವರ ಅನಂತ ಜ್ಞಾನಕ್ಕೆ ಪರಿಮಿತಿ ಇಲ್ಲ, ಮನುಷ್ಯನ ಅನಂತ ಮೂರ್ಖತನಕ್ಕೆ ಮಿತಿ ಇಲ್ಲ ಅಂತ. ಭಾಳ ಫೇಮಸ್ ಆದ ಮಾತು ಗುರ್ಜಿಫ್ದು ಇದೆ. ಭಾಳ ಮಜಾ ಇದೆ ಆ್ಯಕ್ಚುಲಿ. ಅಂದರೆ ತರ್ಕಕ್ಕೆ ಸಿಕ್ಕದೇ ಇರೋದನ್ನು ತರ್ಕವಲ್ಲದ ದಾರಿಯಲ್ಲಿ ತಿಳ್ಕೊಳ್ಳೋದು ಹೇಗೆ ಅಂತ ಕೂಡ ಒಂದು ಅನ್ವೇಷಣೆ ಜಗತ್ತಲ್ಲಿದೆ. ಇನ್ನೊಂದು, ತರ್ಕಕ್ಕೆ ಸಿಕ್ಕದೇ ಇರೋದನ್ನ ತರ್ಕಕ್ಕೆ ಒಗ್ಗಿಸಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಹೇಗೆ ಅನ್ನೋದು ಒಂದು ದಾರಿ ಇದೆ. ಈ ಎರಡೂ ದಾರಿಗಳಲ್ಲಿ ಎರಡನೇ ದಾರಿ ಇಂಡಿಯಾದಲ್ಲಿ ಈಗ ಜಾಸ್ತಿ ಜನಕ್ಕೆ ಗೊತ್ತು. ಅಂದರೆ ಮೋರ್ ಆಫ್ ಲಾಜಿಕಲ್ ಕೈಂಡ್ ಫಿಲಾಸಫಿ ಓದ್ತೀವಿ, ಅದು ಓದ್ತೀವಿ, ಇದು ಓದ್ತೀವಿ. ಇನ್ನೊಂದು ದಾರಿ ಇದೆ, ಅದು ಯಾವುದು ಅಂದರೆ ಈಗ ನಾನು ಹೇಳ್ತಿರೋ ವಿಷಯಕ್ಕೆ ಹತ್ತಿರ ಬರೋದು ನಮ್ಮ ತತ್ವಪದಕಾರರ ದಾರಿ. ಅಲ್ಲಮ ಇರ್ಬೋದು, ಶಿಶ್ನಾಳ್ ಶರೀಫ ಇರ್ಬೋದು, ಇನ್ನೂ ಅನೇಕ ತತ್ವಪದಕಾರರು ಇದ್ರಲ್ಲ, ಅದು ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಇರೋದು ಅವರೆಲ್ಲ. ಆ್ಯಕ್ಚುಲಿ ರಾಯಚೂರು, ಬಳ್ಳಾರಿ, ಧಾರವಾಡ, ಅಲ್ಲಿಂದ ಮೇಲಕ್ಕೆ ಆ ಸೀಮೆಯಲ್ಲೇ ಇರೋದು. R.D. ರಾನಡೆ ಅಂತಿದ್ರು ಅವರು. ಪಾತ್ವೇ ಟು ಗಾಡ್ ಇನ್ ಕನ್ನಡ ಲಿಟ್ರೇಚರ್, ಕನ್ನಡ ಸಂತರ ಪರಮಾರ್ಥ ಪಥ, ಮರಾಠಿ ಸಂತರದ್ದು, ಹಾಗೆ ಹಿಂದಿ ಸಂತರದ್ದು ಬರೆದಿದ್ದಾರೆ. ಅಂದರೆ ತತ್ವಜ್ಞಾನಿಗಳದ್ದೊಂದು ದಾರಿ ಇದೆ. ಕವಿಗಳು, ದಾಸರು, ಶರಣರು, ಹಾಡುಗಾರರು ಅಥವಾ ಏನೋ ಒಂದಷ್ಟು ಕಂಪೋಸಿಷನ್ಸ್ ಮಾಡಿದ್ದಾರೆ ಅಂತ ಗಾರ್ಬ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ ಅನ್ನುವ ಮುಸುಕಿನಲ್ಲಿ ಘನವಾದ ತತ್ವಗಳನ್ನು ಹೇಳಿರೋರು ಜಗತ್ತಲ್ಲಿದ್ದಾರೆ. ದೇ ಆರ್ ಪೊಯೆಟ್ ಲೈಕ್ ಮಿಸ್ಟಿಕ್ಸ್. ಈಗ ಲಲ್ಲೇಶ್ವರಿ ಕಾಶ್ಮೀರದಲ್ಲಿ, ನಮ್ಮಲ್ಲಿ ಅಕ್ಮಹಾದೇವಿ, ಅಲ್ಲಮಪ್ರಭು, ಆ ರೀತಿ ಜನಗಳು, ಬೇಂದ್ರೆಯವರು, ಆಧುನಿಕರಲ್ಲಿ ನಮ್ಮ ಬೇಂದ್ರೆಯವರು, ಮಧುರಚಂದ್ರು, ಆ ಥರದವ್ರು ಇದ್ದಾರಲ್ವಾ, ಅವರ ಲಿಟ್ರೇಚರು ನಮ್ಮ ಭಾಳ MA-ನಲ್ಲಿ BA-ನಲ್ಲಿ ಪಾಠ ಮಾಡುವ ಕ್ರಮಕ್ಕೆ ಸಿಕ್ಕಲ್ಲ. ಅದು ಆ್ಯಕ್ಚುಲಿ ಅವನು ಹೇಳ್ತಾನೆ, ವಚನಕಾರರು ಹೇಳ್ತಾರೆ, ಅಧ್ಯಾತ್ಮ ಅನ್ನುವಂಥದ್ದು ಕನ್ಯೆಯ ಸ್ನೇಹದಂತೆ. ಅವಳು ಹುಡುಗಿಗೆ ಯಾರ ಮೇಲೆ ಅವ್ರಿಗೆ ಪ್ರೇಮ ಆದರೆ ಅವಳು ಹೆಂಗೆ ಹೇಳೋಕ್ಕಾಗತ್ತೆ ಅದನ್ನು? ಇದರಲ್ಲೇ ತಿಳ್ಕೋಬೇಕು ಅಷ್ಟೇ, ಕಣ್ಣೋಟದಲ್ಲೇ ತಿಳ್ಕೋಬೇಕು. ಅಥವಾ ಮಗುವಿಗೆ ಬಿದ್ದ ಕನಸಿನಂತೆ, ಒಂದು ಎಳೆ ಮಗುಗೆ ಒಂದು ಕನಸು ಬಿದ್ದರೆ ಪಾಪ ಏನು ಹೇಳುತ್ತೆ, ಆ ಕನಸಲ್ಲಿ ಅದು ಖುಷಿ ಆದರೆ ನಗ್ತಾ ಇರುತ್ತೆ, ಆ ಕನಸಲ್ಲಿ ಭಯ ಆದರೆ ಅದು ಅಳ್ತಾ ಇರುತ್ತೆ. ಅದ್ರ ಮೇಲೆ ಅರ್ಥ ಮಾಡೋಕೆ ಅಂದರೆ ಅಧ್ಯಾತ್ಮದ ನಿಜವಾದ ಅನುಭವವನ್ನು ಶಬ್ದದಿಂದ, ಮಾತಿನಿಂದ ನಾವು ಹೇಳೋದಕ್ಕೆ ಬರೋದಿಲ್ಲ. ಇದು ಅದನ್ನೇ ಅಲ್ಲಮ ಪ್ರಭುಗಳು ಹೇಳಬೇಕಾದ್ರೆ ಈ ಇದೆಯಲ್ವಾ, ಏನು ಈ ಗುಹೇಶ್ವರ ಅಥವಾ ಶಿವನ ಕಲ್ಪನೆ ಇದೆಯಲ್ವಾ, ಅದು ಗುಹೇಶ್ವರನೆಂಬುದು ಉಳಿಮುಟ್ಟದ ಲಿಂಗ. ಉಳಿ ಇರುತ್ತಲ್ಲ, ಚಾಣ ಹೊಡಿತಿರಲ್ಲ, ಹೊಡೆದು ಕೆತ್ತಿ ಒಂದು ವಿಗ್ರಹ ಮಾಡ್ತೀರ, ಉಳಿಗೆ ಸಿಗಲ್ಲ ಅಂತ. ಉಳಿ ಮುಟ್ಟದ ಲಿಂಗ, ಅವನು ಇದನ್ನೇ ಹೇಳ್ತಿರೋದು. ಎ ಟಾವೋ ಇಸ್ ದಟ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಈಸ್ ಎ ಟಾವೋ ಅಂತ. ಮಾತಲ್ಲಿ ಹೇಳಿದರೆ ಅದು ಟಾವೋ ಆಗಲ್ಲ. ಇದನ್ನೇ ನಮ್ಮ ಉಪನಿಷತ್ತುಗಳಲ್ಲೆಲ್ಲ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ಅಂದರೆ ಆ ಘನವಾದ ತತ್ವವನ್ನು ನೀವು ಶಬ್ದದಲ್ಲಿ ಹಿಡಿಯೋಕ್ಕಾಗಲ್ಲ, ಮಾತಲ್ಲಿ ಹಿಡಿಯೋಕ್ಕಾಗಲ್ಲ, ಮನಸ್ಸಿನಲ್ಲೂ ಹಿಡಿಯೋಕ್ಕಾಗಲ್ಲ. ಆದರೆ ಶಿಷ್ಯನೇ ಅದನ್ನು ಉಪಾಸನೆ ಮಾಡೋ ಅಂತ ಗುರು ಹೇಳ್ತಾನೆ. ಅಂದರೆ ನಮ್ಮ ಈ ಓದು, ಚರ್ಚೆ, ವಾದ, ಲಿಸನಿಂಗು ಈಗಿನ ಕಾಲದಲ್ಲಿ ಏನೇನು ಇಂಟರ್ನೆಟ್ ಮೂಲಕ ಸಿಗುತ್ತೆ, ಎಲ್ಲವೂ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಮೌನದ ಕಡೆ ಕರ್ಕೊಂಡು ಹೋಗ್ಬೇಕು. ಅನ್ಫಾರ್ಚುನೇಟ್ಲಿ ಏನಾಗ್ತಿದೆ, ಆಲ್ ಓವರ್ ನಾಲೆಡ್ಜ್ ಹ್ಯಾಸ್ ಬಿಕಮ್ ಎಕ್ಸಿಬಿಷನಿಸ್ಟ್ ನಾಲೆಡ್ಜ್. ಈ ಹೆಂಗೆ ಒಂದು ವಲ್ಗರ್ ಆಗಿರೋ ಒಂದು ಫ್ಯಾಷನ್ನು ಜಗತ್ತಲ್ಲಿ ಒಂದು ರೀತಿ ತನ್ನನ್ನು ತಾನು ತೋರಿಸ್ಕೊಳ್ಳೋದೊಂದು ಇದೆ, ತನ್ನ ದೇಹವನ್ನು ಭಾಳ ಇನ್ನೊಬ್ಬರಿಗೆ ಅಟ್ರಾಕ್ಟಿವ್ ಆಗಿ ಅತ್ಯಂತ ಆಕರ್ಷಕವಾಗಿ ತೋರಿಸ್ಕೊಳ್ಳೋದೇ ಒಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆದಿದೆ. ಹಾಗೆ ಅಧ್ಯಾತ್ಮದ ಜಗತ್ತಲ್ಲೂ ಕೂಡ ತನ್ನನ್ನು ತಾನು ಮಾರ್ಕೆಟ್ ಮಾಡ್ಕೊಳ್ಳೋದೇ ಇವತ್ತಿನ ಅಧ್ಯಾತ್ಮ. ತನ್ನನ್ನು ತಾನು ಮಾರ್ಕೆಟ್ ಮಾಡ್ಕೊಳ್ಳೋದು. ನನಗೆ ಆ ಪುಸ್ತಕ ಓದಿದ್ದೀನಿ, ಈ ವಿದ್ಯೆ ಬರುತ್ತೆ, ಆ ಮಂತ್ರ ಬರುತ್ತೆ, ಇದು ಬರುತ್ತೆ. ಯಾಕೆ ನಾನು ಇದನ್ನು ಕಲಿತೆ ಅಂದರೆ ನನ್ನ ಆತ್ಮಸಂತೋಷಕ್ಕೋಸ್ಕರ ಕಲಿತೆ. ಅದೇ ಮರ್ತೋಗ್ಬಿಡುತ್ತೆ ಅಲ್ವಾ. ಇದು ನಮಗೆ ಭಾಳ ಕುವೆಂಪು ಅವ್ರ ಒಂದು ಪದ್ಯದಲ್ಲಿ ಹೇಳ್ತಾರೆ, ನನ್ನ ಆಸೆ ಏನು ಅಂತ ಹೇಳಬೇಕಾದ್ರೆ ನನ್ನ ಗೊಲ್ಲನ ಬಯಕೆ ಅಂತ ಇರಬೇಕು. ಸದ್ದಿರದ ಒಂದು ಮಲೆನಾಡ ಅಂತ ಹೇಳೋ ಒಂದು ಪದ್ಯದಲ್ಲಿ ಹೇಳಬೇಕಾದ್ರೆ ಕೊನೆಯಲ್ಲಿ ಹೇಳೋದು, ನನಗೆ ಈ ಕಾಡಿನಲ್ಲಿ ಓಡಾಡಬೇಕು, ನಾನು ಒಬ್ಬನೇ ಓಡಾಡೋಕ್ಕೆ ನನಗೆ ಒಬ್ಬ ಫ್ರೆಂಡ್ ಬೇಕು. ಗಳಪಿಯಲ್ಲಿ ಅಳೆದು ಅಡ್ಡಾಡೆ ಗೋಪಾಲನಾಗಿಗ ತಿಮ್ಮನೆನಗಿರಲಿ, ಸಗ್ಗವೆನೊಡಗೂಡೆ ಸಗ್ಗವೆನಗಿರಲಿ,
ನರಕವಿವನೆಡಗೂಡೆ ನರಕವಿನಗಿರಲಿ. ಯಾರೋ ಒಬ್ಬ ಹಳ್ಳಿ ಹುಡುಗ, ಒಬ್ಬ ಗೋಪಾಲ ಅಂತ, ಗೋಪಾಲ ಅನ್ನೊಂದು ಜೊತೆ ಆ ಮಲೆನಾಡಿನಲ್ಲಿ ಸುಮ್ಮನೆ ಕಾಡಲ್ಲಿ ಓಡಾಡ್ಕೊಂಡಿರಬೇಕು. ನಂಗೆ ಇದು ನನ್ನ ಜೀವನದ ಒಂದು ಆಸೆ ಅನ್ನೋ ಥರ ಅವ್ರು ಹೇಳ್ತಾರಲ್ವ. ಅಂದರೆ ಇಡೀ ನಾವೇನು ಅವಾಗಿಂದ ಮಾತನಾಡ್ತಾ ಇದ್ದೀವಿ ಅಧ್ಯಾತ್ಮ ಧರ್ಮ ಅನ್ನೋದು ಕೊನೆಗೂ ಇದು ಎಲ್ಲದರಿಂದಲೂ ಬಿಡಿಸ್ಕೊಳ್ಳೋ ಅಂಥದ್ದು, ಕಟ್ಕೊಳ್ಳೋ ಅಂಥದ್ದಲ್ಲ. ಈಗೇನಾಗ್ಬಿಟ್ಟಿದೆ, ಅದು ಕಟ್ಕೊಳ್ತಾ ಹೋಗೋದು. ಹೆಚ್ಚೆಚ್ಚು ಅದು ಮೆಟೀರಿಯಲ್ ಅಕ್ಯುಮುಲೇಷನ್ ಅಲ್ಲ, ಅನದರ್ ಕೈಂಡ್ ಆಫ್ ಅಕ್ಯುಮುಲೇಷನನ್ನು ಜಾಸ್ತಿ ಮಾಡ್ತಾ ಹೋದಾಗ ಅಲ್ಲಮ ಪ್ರಭು ಏನು ಹೇಳ್ತಾರೆ, ಹಂಗೆ ಮಾಡಿದ್ರೆ ಏನಾಗುತ್ತೆ, ಗುಹೇಶ್ವರನೆಂಬುದು ಅತ್ತಲೆ ಅಯ್ಯ, ಗುಹೇಶ್ವರ ಕತ್ತಲೆ ಎಂಬುದು ಇತ್ತಲೆ ಅಯ್ಯ, ಗುಹೇಶ್ವರನೆಂಬುದು ಅತ್ತಲೆ ಅಯ್ಯ. ನಾವು ಗುಹೇಶ್ವರ ಅಂದರೆ ಶಿವತತ್ವವನ್ನು ಅಥವಾ ಅಧ್ಯಾತ್ಮವನ್ನು ಬೆಳಕನ್ನು ಹುಡುಕಕ್ಕೆ ಅಂತ ಹೊರಟ್ಬಿಟ್ಟು ಅದ್ರ ಜೊತೆಗೆ ಹೋಗಬೇಕಾದ್ರೆ ನಾವು ಇದನ್ನು ಬಿಡಬೇಕಾಗಿತ್ತು. ನಾವು ಇದನ್ನೇ ಇಟ್ಕೊಳ್ಳೋದ್ರಿಂದ ನಮಗೆ ನಿಜವಾಗ್ಲೂ ಏನೊಂದು ಪರತತ್ವ ಅಂತ ನಾವು ಹೇಳ್ತೀವಿ, ಕಲೆಯಲ್ಲಾದರೆ ಅದನ್ನು ರಸ ಅಂತೀವಿ, ಆನಂದ ಅಂತೀವಿ, ಮಾಮೂಲಿ ಜೀವನದಲ್ಲಾದರೆ ಒಂದು ಧರ್ಮ ಸಾತ್ವಿಕತೆ ಅಂತೀವಿ, ಅಥವಾ ಈ ರೀತಿಯ ವಿಷಯದಲ್ಲಾದರೆ ಒಂದು ಅಧ್ಯಾತ್ಮದ ಜ್ಞಾನ, ಬೆಳಕು, ಅನುಭವ ಅಂತೀವಿ ಶರಣರ ಮಾತಿನಲ್ಲಿ. ಅದು ನಮಗೆ ಹೋಗಿಬಿಡುತ್ತೆ. ಯಾಕೆ ಅಂದರೆ ನಾವು ಅದು ತಾನು ಮಾತಾಡೋದಕ್ಕೆ ಅಥವಾ ತಾನು ಅದು ಉಸಿರಾಡಿ ತನ್ನನ್ನು ತಾನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ನಾವು ಅವಕಾಶವೇ ಕೊಡಲ್ಲ. ಸೊ ನಮ್ಮ ಎಲ್ಲ ತತ್ವಶಾಸ್ತ್ರಜ್ಞರು ಅಥವಾ ಎಲ್ಲ ಚಿಂತಕರು ನಾವು ಯಾಕೆ ಇಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ ಅಂದರೆ ನಮ್ಗೆ ಅದನ್ನು ತಿಳ್ಕೊಳ್ಬೇಕಾಗಿದೆ. ಅದು ಅಂದರೆ ಏನು ಅಂತ ಗೊತ್ತಿಲ್ಲ. ಅವರು ಅದನ್ನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲರೂ ಅಂತಂದರೆ ಅದನ್ನೇ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಾ ಯಾರಿಗೂ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದ್ದು ನನಗೆ ಅಂದರೆ ಆ ವಿಚಾರ ನಂಗೆ ಅರ್ಥ ಆಗ್ತಾ ಬಂತು.